ನಮಸ್ತೆ. ನನ್ನ ಎಲ್ಲ ಕನ್ನಡಿಗರಿಗೂ ಹಾಗೂ ನನ್ನ ಸ್ನೇಹಿತರಿಗೂ ನಾನು ನಿಮ್ಮ ಯೋಗೇಶ್ ಮಾಡೋ ನಮಸ್ಕಾರಗಳು. ಸೊ ಆಲ್ರೆಡಿ ನಮ್ಮ ಚಾನಲಲ್ಲಿ ಭಾಗ 1, ಭಾಗ 2, ಭಾಗ 3, ಭಾಗ 4 ಸೊ 4 ಭಾಗಗಳನ್ನು ಎಪಿಸೋಡ್ಗಳನ್ನು ನಾವು ಆಲ್ರೆಡಿ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಸುಮಾರು ಜನ ನೋಡಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ. ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ ಅವ್ರಿಗೆಲ್ಲ ಧನ್ಯವಾದಗಳು. ಯಾರೆಲ್ಲ ನೋಡಿಲ್ಲ ಅವರೆಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಸ್ಗಳಿದ್ದಾವೆ, ದಯವಿಟ್ಟು ಭಾಗ 1ರಿಂದ ನೋಡ್ತಾ ಬನ್ನಿ. ಸ್ಟೋರಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಮತ್ತು ಇದು ರಿಯಲ್ ಸ್ಟೋರಿ ಆಗಿರೋದ್ರಿಂದ ನಿಮಗೂ ಇಷ್ಟ ಆಗ್ಬೋದು ಅಂತ ಅನ್ಕೋತೀನಿ. ಹೀಗೆ ಹೇಳ್ತಾ ನಮ್ಮ ಭಾಗ 5 ಸ್ಟೋರಿನ ಶುರು ಮಾಡುವ. ಹೀಗೆ ಸ್ವಲ್ಪ ದಿನಗಳ ನಂತರ, ಅಂದರೆ ಆಲ್ಮೋಸ್ಟ್ 2 ತಿಂಗಳು ಅವ್ರ ಅಪ್ಪನಿಗೆ ನೆನಪು ಬಂದ್ಬಿಡುತ್ತೆ. ಅಂದರೆ ಕೋಮಾದಲ್ಲಿದ್ದ ಅವ್ರ ಅಪ್ಪನಿಗೆ ನೆನಪು ಮರುಕಳಿಸುತ್ತೆ. ಆಗ ನನ್ನ ಗೆಳತಿ, ಅವ್ರ ಅಕ್ಕ, ಅವ್ರ ಅಮ್ಮ ನೆನಪಿಗೆ ಬರ್ತಾರೆ. ಆದರೆ ಅಪ್ಪನಿಗೆ ಕಾಲಿಗೆ ಹಾವು ಕಚ್ಚಿದ್ದು ಜಾಗ ಮಾತ್ರ ಸರಿ ಹೋಗಿರಲಿಲ್ಲ. ಮಾಂಸ ಕಂಡ ಬೀಳ್ತಾನೆ ಇರ್ತಿತ್ತು, ಕೆಟ್ಟ ವಾಸನೆ ಶುರುವಾಗ್ತಿತ್ತು. ಇದನ್ನು ಮನೆಯಲ್ಲಿದ್ದ ಪ್ರತೀಕ್ಷಾ ಕುಟುಂಬದವರು ತಡ್ಕೊಳೋಕ್ಕೆ ಆಗ್ತಿರಲಿಲ್ಲ. ಆಗ ಅಪ್ಪನಿಗೆ ತುಂಬ ಬೇಜಾರಾಗುತ್ತೆ, ಮನಸ್ಸಿನಲ್ಲೇ ಕೊರಗ್ತಾ ಇರ್ತಾರೆ. ಆಗ ಅಪ್ಪ, ನನ್ನಿಂದ ನನ್ನ ಮಕ್ಕಳಿಗೆ ಕಷ್ಟ, ಇದೆಲ್ಲ ಬೇಡ, ನಾನು ಸತ್ತಿದ್ರೆ ಸರಿ ಹೋಗ್ತಿತ್ತು ಅಂತ ಹೇಳ್ಕೊಂಡು ಬೇಜಾರಲ್ಲಿರ್ತಾನೆ. ನನ್ನ ಗೆಳತಿ ಮತ್ತು ಅವರ ಅಕ್ಕ, ಅಪ್ಪ ನಿಮ್ಮ ನೋಡ್ಕೊಳ್ಳೋದೇ ನಮ್ಮ ಕರ್ತವ್ಯ, ಯಾಕೆ ಬೇಜಾರು ಮಾಡ್ಕೊತೀರಾ, ಸುಮ್ಮನೆ ಇರಿ ಅಂತ ಹೇಳಿ ಅಪ್ಪನಿಗೆ ಸಮಾಧಾನ ಮಾಡ್ತಾರೆ. ಆಗ ಅಪ್ಪ ಸರಿ ಹೋಗಬೇಕೆಂದು ನಾಟಿ ವೈದ್ಯರ ಬಳಿ ಹೋಗ್ತಾರೆ. ಆಗ ಅವ್ರು ಹೇಳಿದ್ದು, ಇವಾಗ 1 ತಿಂಗಳು ಚಿಕಿತ್ಸೆ ನೀಡಬೇಕು, ನೀವು ಬೆಳಗ್ಗೆ ಇವ್ರನ್ನ ಕರ್ಕೊಂಬರ್ಬೇಕಾಗತ್ತೆ ಅಂತ ಹೇಳ್ತಾರೆ. ಅವರು ಇಲ್ಲೆಲ್ಲರಿದ್ದರೆ ಸರಿ ಆಗ್ಬೋದು ಅಂತ ಹೇಳ್ತಾರೆ. ನನ್ನ ಸ್ನೇಹಿತೆ, ಇದು ಯಾರೂ ಗೊತ್ತಿಲ್ಲ, ಎಲ್ಲಿ ಅಂತ ಹುಡ್ಕೊಳ್ಳೋದು, ಯಾವ ಜಾಗದಲ್ಲಿ ಇರೋದು ಅಂತ ಕೇಳಿದಾಗ ಆ ವೈದ್ಯರು ಅವ್ರ ಮನೆಯಲ್ಲೇ ಇರೋದಕ್ಕೆ ಹೇಳಿ ಜಾಗ ಮಾಡಿಕೊಡ್ತಾರೆ. ಈಗಿನ ಕಾಲದಲ್ಲಿ ಯಾರಿದ್ರೆ ಹೇಳ್ತಾರೆ ಹೇಳಿ? ನಿಜ, ವೈದ್ಯರಿಗೆ ನನ್ನ ಕಡೆಯಿಂದ ಒಂದು ನಮನ. ಹೀಗೆ ಸರಿ ಎಂದು ಅಪ್ಪನ ಚಿಕಿತ್ಸೆಗೆ ಕರೆದುಕೊಂಡು ಹೋಗಲು ತನ್ನ ಅಕ್ಕ ಒಪ್ಕೊಳ್ತಾಳೆ. ಕಾಲೇಜಿಗೆ 1 ತಿಂಗಳು ರಜಾ ಹಾಕ್ತಾರೆ, ಅಪ್ಪನ ಜೊತೆ ಇರ್ತಾರೆ. ವಾರಕ್ಕೆ 1 ದಿನ ನನ್ನ ಸ್ನೇಹಿತೆ ಹೋಗಿ ನೋಡ್ಕೊಂಬರ್ತಿರ್ತಾರೆ. ನಿಜ ಹೇಳಬೇಕಂದ್ರೆ ಅಪ್ಪ ಇದ್ದ ರೂಮ್ಗೆ ಹೋದರೆ ಎಂಥ ಕೆಟ್ಟ ವಾಸನೆ ಅಂದರೆ ತಡೆಯೋಕ್ಕೆ ಆಗಲ್ಲ, ಅಷ್ಟು ವಾಸನೆ ಬರ್ತಿತ್ತು. 1 ನಿಮಿಷ ನನ್ನ ಗೆಳತಿ ಯೋಚನೆ ಮಾಡ್ತಾರೆ, ನನ್ನ ಅಕ್ಕ ದಿನ ಯಾವ ಥರ ಇರ್ಬೋದು, ನಿಜ ಅವಳಿಗೆ ಕೈ ಎತ್ತಿ ಮುಗಿಬೇಕು ಅಂತ ಹೇಳ್ತಾರೆ. ನೋಡಿ ಸ್ನೇಹಿತರೆ, ಜನ್ಮ ಕೊಟ್ಟ ಅಪ್ಪ ಅಮ್ಮನಿಗೆ ಏನೇ ಆದರೂ ಮಕ್ಕಳು ನೋಡ್ಕೋಬೇಕು. ಅವರು ನಮಗೆ ಜನ್ಮ ನೀಡಿದ್ದಾರೆ, ವಿದ್ಯೆ ಕೊಡಿಸಿದ್ದಾರೆ. ಅವರ ಋಣ ಜೀವನ ಪರ್ಯಂತ ಇದ್ದರೂ ತೀರಿಸಲು ಸಾಧ್ಯವಿಲ್ಲ. ಹಾಗೆ ನನ್ನ ಗೆಳತಿ ಅಕ್ಕನಿಗೆ ನನ್ನ ಕಡೆಯಿಂದ ನಮನ ಕೂಡ. ಸ್ವಲ್ಪ ದಿನದ ನಂತರ ಅವರಪ್ಪ ಚೆನ್ನಾಗಿ ಮನೆಗೆ ಬರ್ತಾರೆ. ಆದರೆ ಕಾಲಿನ ಗಾಯ ವಾಸಿಯಾಗಲು ಸ್ವಲ್ಪ ವರ್ಷಗಳೇ ಆಗ್ತದೆ. ಮತ್ತೆ ಅಕ್ಕ ಕಾಲೇಜ್ ಹೋಗ್ತಾರೆ. ನನ್ನ ಗೆಳತಿ ಕೂಡ ಯಥಾಸ್ಥಿತಿಯಂತೆ ಕಾಲೇಜ್ ಹೋಗ್ತಾರೆ. ಅಕ್ಕ M.Com ಮುಗಿಸಿ ಮನೆಗೆ ಬರ್ತಾರೆ. ನನ್ನ ಗೆಳತಿ 12th ಮುಗಿಸ್ತಾರೆ. ಹೀಗೆ ಇದ್ದ ಒಂದು ದಿನ ಗೆಳತಿ ಅಮ್ಮ ಅಪ್ಪ ಎಲ್ಲ ಮದುವೆಗೆ ಹೋಗಿರ್ತಾರೆ. ಮನೆಗೆ ಹಿಂತಿರುಗಿದಾಗ ಮನೆಯಲ್ಲಿ ಅವ್ರಿಗೆ ಸರ್ಪ್ರೈಸ್ ಕಾದಿರುತ್ತೆ. ಅದೇನೆಂದರೆ ಮನೆ ಪೂರ್ತಿ ಖಾಲಿಯಾಗಿರುತ್ತೆ. ಇದನ್ನು ನೋಡಿ ನನ್ನ ಗೆಳತಿ ಮತ್ತು ಅವರ ಅಕ್ಕ ಆಶ್ಚರ್ಯ ಆಗ್ತಾರೆ. ಏನಾಗಿರ್ಬೋದು ಅಂತ ಪಕ್ಕದ ಮನೆಗೆ ಹೋಗಿ ಕೇಳ್ತಾರೆ. ಅವಾಗ ಹೇಳ್ತಾರೆ, ನಿಮ್ಮ ಚಿಕ್ಕಪ್ಪ ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ ಅಂತ. ಯಾವ ಕಾರಣಕ್ಕೆ ಹೋಗ್ತಾರೆ ಅಂತ ತಿಳಿಯೋದೇ ಇಲ್ಲ. ಅವರ ಚಿಕ್ಕಮ್ಮನ ಮಾತಿಗೆ ಮರಳಾಗಿ ಹೋದ ಚಿಕ್ಕಪ್ಪ ತುಂಬ ಕುಟುಂಬ ಬಿಟ್ಟು ಹೊರಟೇ ಹೋಗ್ತಾರೆ. ನೋಡಿ ಸ್ನೇಹಿತರೆ, ಒಂದು ಕುಟುಂಬಕ್ಕೆ ಹೆಣ್ಣು ಬಂದಾಗ ಆ ಹೆಣ್ಣು ಮನೆ ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ. ಮನೆಯವರ ಕೆಲಸ ಮಾತ್ರ ಮಾಡಬಾರ್ದು. ಯಾಕೆಂದರೆ ಅಣ್ಣ ತಮ್ಮಂದಿರ ಸಂಬಂಧಗಳು ದೂರ ಆಗ್ತಾಯಿದೆ, ತುಂಬ ಕುಟುಂಬ ಒಡೆದೋಗ್ತಿದೆ. ಹೆಣ್ಣು ಮನೆ ಬೆಳುವ ದೀಪವಾಗಬೇಕು ಹೊರತು ಆ ದೀಪವನ್ನು ಹಾರಿಸಬಾರ್ದು. ಹೆಣ್ಣು ಸಂಸಾರದ ಕಣ್ಣು ಎಂಬ ಗಾದೆ ಯಾವತ್ತೂ ಸುಳ್ಳಾಗಬಾರ್ದು. ಹೀಗೆ ಹೇಳ್ತಾ ಎಪಿಸೋಡ್ 5
ಇಲ್ಲಿಗೆ ಮುಗಿಸ್ತೀನಿ. ಇನ್ನೂ ಎಪಿಸೋಡ್ ಮುಗಿದಿಲ್ಲ. 6, 7 ಮುಂದೆ ಬರುತ್ತೆ. ಪ್ರತೀಕ್ಷಾ ಫ್ಯಾಮಿಲಿ ಮುಂದೆ ಏನು ಮಾಡ್ತಾರೆ? ಮನೆ ಖಾಲಿಯಾಗಿದೆ, ಮನೇಲಿ ಏನೂ ಇಲ್ಲ, ಅಪ್ಪನ ಸ್ಥಿತಿ ಹಂಗಿದೆ, ದುಡಿಮೆಗೆ ಖರ್ಚಿಗೆ ಏನು ಮಾಡ್ತಾರೆ? ಕಾದು ನೋಡಬೇಕಿದೆ. ನಾನು ಇಲ್ಲಿಗೆ ಸೈನಿಂಗ್ ಆಫ್. ನಿಮ್ಮ ಪ್ರೀತಿಯ ಯೋಗೇಶ್. ಧನ್ಯವಾದಗಳು.